ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮೀಶೋ ಹಾಲ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬರೋಣ. ಇಲ್ಲಿ ನಾನು ವಾಲ್ ಮೌಂಟೇನ್ ತರಿಸಿದ್ದೀನಿ. ಪ್ಯಾಕ್ ಆಫ್ 4 ಬಂದಿದೆ. ಸೊ ಅದ್ರ ಪಿಕ್ಕನ್ನು ಸೈಡಲ್ಲಿ ಹಾಕ್ತಿರ್ತೀನಿ, ನೋಡ್ಕೊಳ್ಳಿ. ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು, ಅದಕ್ಕೆ ತುಂಬಾ ಚೆನ್ನಾಗೂ ಇತ್ತು ಕೂಡ. ಬಟ್ ತುಂಬ ತೆಳು ಇತ್ತು, ಬಟ್ ಇಟ್ಸ್ ಓಕೆ, ಚೆನ್ನಾಗಿತ್ತು. ಹಾಗೆಯೇ ಇಲ್ಲಿ ನಾನು ಬಟ್ಟೆ ಒಣಗಾಕೋ ಸ್ಟ್ಯಾಂಡ್ ಇದೆಯಲ್ಲ, ಬಟ್ಟೆ ಸ್ಟ್ಯಾಂಡ್ ತರಿಸಿದ್ದೆ. ಅದು ಕೂಡ ತುಂಬಾ ಚೆನ್ನಾಗಿದೆ. ನೋಡಿ, ಇಲ್ಲಿ ಸೈಡಲ್ಲಿ ಫೋಟೋ ಹಾಕ್ತಾಯಿದ್ದೀನಲ್ಲ, ಅದೇ ಥರ ಇದೆ. ಇದನ್ನು DIY ಮಾಡ್ಕೋಬೇಕಾಗತ್ತೆ, ಡಿ ಇಟ್ ಯುವರ್ ಸೆಲ್ಫ್. ಇದನ್ನು ನಾವೇ ಫಿಕ್ಸ್ ಮಾಡ್ಕೋಬೇಕು. ತುಂಬಾ ಈಸಿ, ವಿತಿನ್ ಒಂದು 10 ಮಿನಿಟ್ಸಲ್ಲೇ ನಾವು ಫಿಕ್ಸ್ ಮಾಡ್ಕೊಡ್ಬೋದು. ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಅದು ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಇಲ್ಲಿ ನೆಕ್ಸ್ಟ್ ಬಂದು ನಾನು ಪಾತ್ರೆ ಸ್ಟ್ಯಾಂಡ್ ಕೂಡ ನಾನು ಮೀಶೋದಲ್ಲೇ ಆರ್ಡ್ರ್ ಮಾಡಿದ್ದೆ. ನಾನು ಆರ್ಡರ್ ಮಾಡಿದಾಗ ಅಯ್ಯೋ ಹೇಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ, ಬಟ್ ತುಂಬಾ ಚೆನ್ನಾಗಿ ಬಂದಿದೆ. ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಇದನ್ನು ಫಿಕ್ಸ್ ಮಾಡೋದಕ್ಕೆ ಅದಕ್ಕೂ ಕೂಡ ಒಂದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ. ನಮ್ಗೆ ಮ್ಯಾನ್ಯುವಲಲ್ಲಿ ಗೊತ್ತಾಗೋದಿಲ್ಲ, ತುಂಬ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಯಾಕಂದ್ರೆ ತುಂಬ ಸ್ಟೆಪ್ಸ್ ಇದೆ ಇದರಲ್ಲಿ. ಸೊ ಆಲ್ಮೋಸ್ಟ್ ನನಗೆ ಇದನ್ನು ಫಿಕ್ಸ್ ಮಾಡೋಷ್ಟರಲ್ಲಿ 3 hours ಹಿಡಿತು. ಅದ್ರ ಜೊತೆಗೆ ಒಬ್ರು ಯಾರಾದರೂ ಇದ್ದರೆ ಇನ್ನೂ ಬೇಗನೆ ಆಗ್ಬೋದು, ಬಟ್ ಒಬ್ಬಳೇ ಮಾಡಿದ್ರಿಂದ ಆಲ್ಮೋಸ್ಟ್ 3 hours ಹಿಡಿತು. ತುಂಬ ತುಂಬ ನಟ್ ಆ್ಯಂಡ್ ಬೋಲ್ಟ್ಸ್ ಇರುತ್ತೆ, ಎಲ್ಲ ಫಿಕ್ಸ್ ಮಾಡೋಷ್ಟರಲ್ಲಿ ಸುಸ್ತಾಗ್ಬಿಡುತ್ತೆ. ನಮ್ಗೆ ಅದು ಗೊತ್ತಾಗಿಲ್ಲ ಅಂದರೆ ಒಂದು ಮ್ಯಾನ್ಯುವಲ್ ಕೊಟ್ಟಿರ್ತಾರೆ, ಅಲ್ಲಿ ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ಅವರು ವೀಡಿಯೋ ಕಳಿಸ್ಕೊಡ್ತಾರೆ ಹೇಗೆ ಫಿಕ್ಸ್ ಮಾಡೋದು ಅಂತ. ಸೊ ಈಗ ನೆಕ್ಸ್ಟ್ ಐಟಮ್ ಬಂದು ಇಲ್ಲಿ ನಾನೊಂದು ಕರಿಮಣಿ ಸರ ತರಿಸಿದ್ದೆ. ಇದು ತುಂಬಾ ಚೆನ್ನಾಗಿದೆ, ಡಿಸೈನ್ ನಂಗೆ ತುಂಬಾ ಇಷ್ಟ ಈ ಡಿಸೈನು. ಸೊ ಅದಕ್ಕೋಸ್ಕರ ತರಿಸ್ಕೊಂಡಿದ್ದೆ. ತುಂಬಾ ಕಮ್ಮಿ ಪ್ರೈಸ್ ಕೂಡ ಓದಿದ್ದು, ತುಂಬಾ ಚೆನ್ನಾಗಿದೆ. ನಾನು ಆಲ್ರೆಡಿ 3ನೇ ಸರ್ತಿ ಏನೋ ತರಿಸ್ತಿರೋದು. ತುಂಬಾ ಚೆನ್ನಾಗಿ ಬರುತ್ತೆ. ಇದು ಚೆನ್ನಾಗಿ ಮೈಂಟೈನ್ ಮಾಡ್ಕೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ನಂಗೆ ತುಂಬಾ ಇಷ್ಟ. ಯಾರಿಗಾದ್ರೂ ಇಷ್ಟ ಆಗಿದೆ ನೀವು ತೊಗೊಳ್ಬೋದು ಇದನ್ನು ಕೂಡ. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ನೆಕ್ಸ್ಟ್ ಐಟಮ್ ಬಂದು ನಾನಿಲ್ಲಿ ಹೊಸದು ವಾಷಿಂಗ್ ಮಿಷಿನ್ ತೊಗೊಂಡಿದ್ದೆ. ಅದಕ್ಕೆ ಪೈಪ್ ಕೊಟ್ಟಿದ್ದರು, ಬಟ್ ಅದು ತುಂಬಾ ಚಿಕ್ಕದಿತ್ತು. ಒಂದು 1/2 ಮೀಟರ್ ಅಷ್ಟೇ ಏನೋ ಇತ್ತು ಅನಿಸುತ್ತೆ. ಅದು ಹಿಡಿಸ್ತಾನೆ ಇರಲಿಲ್ಲ ಹಾಕೋದಕ್ಕೆ. ಅದಕ್ಕೋಸ್ಕರ ನಾನು ಮೀಶೋದಲ್ಲಿ ಸರ್ಚ್ ಮಾಡೋದಕ್ಕೆ ನನಗೆ ಇಲ್ಲಿ 5 ಮೀಟರ್ದು ಪೈಪ್ ಸಿಕ್ತು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ A1 ಇದೆ. ಇದು ಕಾಂಪ್ರಮೈಸ್ ಇಲ್ಲ. ನಮಗೇನು ವಾಷಿಂಗ್ ಮಿಷಿನ್ ಜೊತೆ ಒರಿಜಿನಲ್ ಪೈಪ್ ಬಂದಿರುತ್ತಲ್ಲ, ಸೇಮ್ ಟು ಸೇಮ್ ಇದೆ. ಇದು ಕೂಡ ಯಾವುದೇ ಥರ ಇದು ಇದಿಲ್ಲ. ನನಗಂತೂ ತುಂಬ ಯೂಸ್ ಆಗೋಯಿತು. ಆಲ್ಮೋಸ್ಟ್ 5 ಮೀಟರ್ ಇದೆ. ಇದು ತುಂಬಾ ಚೆನ್ನಾಗಿದೆ. ಸೊ ಇದು ಕೂಡ ನನಗೆ 5 ಸ್ಟಾರ್ ಕೊಡ್ತೀನಿ ನಾನು ಇದಕ್ಕೆ, ಅಷ್ಟು ಚೆನ್ನಾಗಿದೆ. ಹಾಗೆ ಇದು ನೆಕ್ಸ್ಟ್ ಐಟಮ್ ಬಂದು ಇದೊಂದು ಟೇಬಲ್ ರನ್ನರ್. ಇದನ್ನು ಯಾವುದೋ ಒಬ್ರದ್ದು ವೀಡಿಯೋದಲ್ಲಿ ನೋಡಿದ್ದೆ, ತುಂಬಾ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ತರಿಸ್ಕೊಂಡೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಹಾಗೆ ಇದು ನೆಕ್ಸ್ಟ್ ಐಟಮ್ ಬಂದು ಇದು ವೆಲ್ಕಮ್ ಟು ಅವರ್ ಹೋಮ್ ಅಂತ. ಇದು ಕೂಡ ತುಂಬ ಕಮ್ಮಿ ಪ್ರೈಸಲ್ಲೇ ಸಿಕ್ತು ನನಗೆ ಅದು ಆನ್ಲೈನ್ ಪೇಮೆಂಟ್ ಮಾಡಿದ್ರಿಂದ ಇನ್ನೂ ಕಮ್ಮಿಲೇ ಸಿಕ್ತು ಇದು ನನಗೆ. ಇದು 123 ಇದೆಯಲ್ಲ, ಸೊ ಅಷ್ಟು ಇಲ್ಲ, ನಂಗೆ ಐ ಥಿಂಕ್ 90 ರೂಪೀಸಲ್ಲೇನೋ ಸಿಕ್ತು ಅಷ್ಟೇ. ಇದು ಕೂಡ ತುಂಬಾ ಚೆನ್ನಾಗಿದೆ, ಕಲರ್ಫುಲ್ಲಾಗಿ ಮನೆ ಎಂಟ್ರೆನ್ಸ್ ಹಾಕೋಕ್ಕೆ ತುಂಬಾ ಚೆನ್ನಾಗಿದೆ. ಸೊ ಇವಾಗ ನೆಕ್ಸ್ಟ್ ಐಟಮ್ ಬಂದು ಇದೊಂದು 2 ಪ್ರಾಡಕ್ಟ್ ಮಾತ್ರ ನಾನು ಫ್ಲಿಪ್ಕಾರ್ಟಿಂದ ತರಿಸಿದ ಐಟಮ್ಸ್ ಇತ್ತು. ಇದು ಆ ಪ್ಯಾಕೇಜ್ ಜೊತೆಗೆ ಇದ್ದೀನಿ, ಹಂಗೆ ಓಪನ್ ಮಾಡ್ತಾಯಿದ್ದೀನಿ. ಇದು ಬಂದು ನಾನು ನಮ್ಮ ಪೆಟ್ಗೋಸ್ಕರ ತೊಗೊಂಡಂಥ ಒಂದು ಹುಡಿ. ಇದು ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಮಾತ್ರ A1 ಇತ್ತು. ಬಟ್ ಇದೇನಾಗಿತ್ತು ಅಂದರೆ ಸ್ವಲ್ಪ ದೊಡ್ಡ ಸೈಜ್ ಬಂದುಬಿಟ್ಟಿತ್ತು, ಅದು ಒಳಗೆ ಹಾಕ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ರಿಟರ್ನ್ ಮಾಡಿಬಿಟ್ಟೆ ಇದನ್ನು. ತುಂಬಾ ಚೆನ್ನಾಗಿತ್ತು, ಬಟ್ ಕ್ವಾಲಿಟಿ ವೈಸ್ ಮಾತ್ರ ಮಾತಾಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಈಗ ನೆಕ್ಸ್ಟ್ ಐಟಮ್ ಬಂದು ನಾನಿಲ್ಲಿ ಪಾಟ್ ಆರ್ಡ್ರ್ ಮಾಡಿದ್ದೆ. ಇದು 12 ಇಂಚಸ್ ಪಾಟ್. ಇದು ಸ್ವಲ್ಪ ದೊಡ್ಡದೇ ಬೇಕು ಅಂತ ನಾನು ಆರ್ಡ್ರ್ ಮಾಡಿದ್ದೆ, ಬಟ್ ಹೇಗೆ ಬರುತ್ತೋ ಅಂತ ತುಂಬ ಇದು ಮಾಡ್ಕೊಂಡಿದ್ದೆ. ಪ್ಯಾಕ್ ಆಫ್ 4 ಬಂತು ನನಗೆ. ಸರಿ, ಇದು 10 ಇಂಚಸ್ದು. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ವೈಟ್ ಕಲರು, ಹಾಗೆ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿ ಬಂತು. ನನಗೆ ತುಂಬಾ ಇಷ್ಟ ಆಯಿತು ಕೂಡ. ಇದು ಒಂದೇ ಥರ ಇತ್ತಲ್ಲ, ಅದರಿಂದ ಇದರಲ್ಲಿ ಕಲರ್ಸ್ನ ಕೂಡ ಚೆಕ್ ಮಾಡಿದ್ರೆ ಕಲರ್ಸ್ ಸಿಕ್ಕಲಿಲ್ಲ. ಇದ್ರಲ್ಲಿ ವೈಟ್ ಒಂದೇ ನನಗೆ ಸಿಕ್ಕಿದೆ ಕಲರು, ಬಟ್ ಆದರೂ ಕೂಡ ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅದಕ್ಕೋಸ್ಕರ ತೊಗೊಂಡೆ. ಈಗ ನೆಕ್ಸ್ಟ್ ಐಟಮ್ ಬಂದು ನೋಡೋ ಬನ್ನಿ. ಇದು ಬಂದು ದಿಮ್ ತರಿಸಿದ್ದೆ ನಾನು, ಪಿಲ್ಲೋಗಳನ್ನ ಪ್ಯಾಕ್ ಆಫ್ 2 ತರಿಸಿದ್ದೆ. ಇದು ಪಿಕ್ಚರಲ್ಲೇ ಬೇರೆ ಥರ ಇದೆ, ಫೋಟೋಸಲ್ಲಿ ನನಗೆ ರಿಸೀವ್ ಆಗಿದೆ. ತುಂಬ ಲೋ ಕ್ವಾಲಿಟಿಲಿ ರಿಸೀವ್ ಆಯಿತು, ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ನೋಡಿದೆ ಸ್ಟಿಚಿಂಗ್ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ನಾನು ರಿಟರ್ನ್ ಹಾಕ್ಬಿಟ್ಟೆ. ಇದನ್ನ ತರಿಸಿರೋ ಎಲ್ಲ ಐಟಮಲ್ಲೂ ಇದೊಂದು ಐಟಮ್ನ ನಾನು ರಿಟರ್ನ್ ಹಾಕಿದ್ದು. ಹಾಗೆ ಒಂದು ಹುಡಿ ಇತ್ತಲ್ಲ, ಅದೊಂದನ್ನು ರಿಟರ್ನ್ ಹಾಕಿದೆ.
ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ. ನಿಮ್ಗೆ ಇದ್ರಲ್ಲಿ ಯಾವ್ದು ಪ್ರಾಡಕ್ಟ್ ಇಷ್ಟ ಆಗಿದೆ ನಾನು ಲಿಂಕ್ನ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.